Dear students, now we'll discuss the concept energy. You know that in last video, you know that the work done. Now what is the relation between work and energy? Suppose ನಾನು ಇವಾಗ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಮೋರ್ ಎನರ್ಜಿ ಅಂತ. ಹಾಗಾದರೆ ಈ ವರ್ಕ್ಗೂ ಎನರ್ಜಿಗೂ ಏನು ರಿಲೇಷನ್ಶಿಪ್ ಇದೆ? ಸೊ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಟು ನೋ ಅಬೌಟ್ ಎನರ್ಜಿ. Now what is energy? Know that energy is the capacity to do work, and we are measuring the energy in terms of work or work done. ನಾವು ಎನರ್ಜಿನ ಯಾವ್ದ್ರ ಮುಖಾಂತರ ಮೆಷರ್ ಮಾಡ್ತೀವಿ? ವರ್ಕ್ ಡನ್ ಮುಖಾಂತರ ಮೆಷರ್ ಮಾಡ್ತೀವಿ. ಅದಕ್ಕೆ ವಾಟ್ ಇಸ್ ಎನರ್ಜಿ? ದ ಕೆಪಾಸಿಟಿ ಟು ಡೂ ವರ್ಕ್. ಎಷ್ಟು ಕೆಪಾಸಿಟಿ ಇದೆ? ಐ ಹ್ಯಾವ್ ಮೋರ್ ಕೆಪಾಸಿಟಿ ಟು ಡೂ ವರ್ಕ್ ಅಂದರೆ ಐ ಹ್ಯಾವ್ ಮೋರ್ ಎನರ್ಜಿ ಅಂತ ಅರ್ಥ. ನಾವು ಲುಕ್ ಅಟ್ ಹಿಯರ್ energy is also a scalar quantity. I told that I'm measuring the energy in terms of work. ನಾನು ಎನರ್ಜಿನ ಯಾವುದ್ರ ಮುಖಾಂತರ ಮೆಷರ್ ಮಾಡ್ತಿದ್ದೀನಿ? ವರ್ಕ್ ಮುಖಾಂತರ ಮಾಡ್ತೀನಿ. therefore the SI unit of energy is also joule. ವರ್ಕಿಗೆ ಯಾವ ಯೂನಿಟ್ ಇದೆಯೋ ಎನರ್ಜಿಗೂ ಅದೇ ಯೂನಿಟು ಜೌಲ್. ಎನರ್ಜಿ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. then we know that the dimension formula of energy is also same. ನಾನು ವರ್ಕ್ ಮುಖಾಂತರನೇ ಎನರ್ಜಿನ ಮೆಷರ್ ಮಾಡೋದ್ರಿಂದ ಬೋತ್ ಹ್ಯಾವ್ ಸೇಮ್ ಡೈಮೆನ್ಷನ್ಸ್, m1 l2 t-2. then we know that in SI unit joule, in CGS unit we are measuring the energy in arc. then look at here the other units to measure work and energy in terms of joule. arc is a CGS unit of energy and work. then 1 arg is equal to what is CGS unit, ಸೆಂಟಿಮೀಟರ್ ಗ್ರಾಮ್ ಸಿಸ್ಟಮಲ್ಲಿ ಎನರ್ಜಿನ ಯಾವ್ದ್ರ ಮುಖಾಂತರ ಮೆಷರ್ ಮಾಡ್ತೀವಿ? ಅರ್ಗ್ ಮುಖಾಂತರ ಮೆಷರ್ ಮಾಡ್ತೀವಿ. 1 arg is equal to, look at here, 1 arg is equal to 10⁻⁻7 joule. then 1 electron volt, 1 EV. ನೋಡಿ, practically we are measuring the energy in terms of electron volt. 1 electron volt we'll discuss later. ಅಲ್ವಾ? electron volt ಅಂದರೆ ಒಂದು ಎಲೆಕ್ಟ್ರಾನ್ ತಗೊಳ್ಳೋಣ. by applying 1 volt potential difference, then the electron acquires energy. assume yourself the electron is at rest. ಇದಕ್ಕೆ ಪೊಟೆನ್ಷಿಯಲ್ ಅಪ್ಲೈ ಮಾಡಿದೆ, ಎಲೆಕ್ಟ್ರಾನ್ ಮೂವ್ ಆಯಿತು. Now what is 1 electron volt? I am measuring in terms of joule. 1 electron volt ಅಂದರೆ 1.6 10⁻⁻19 joule. ನೋಡಿ, ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟಲ್ಲೂ ಕೂಡ ಮೆಷರ್ ಮಾಡ್ಬೋದು. ದೆನ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಕ್ಯಾಲೋರಿ, ಹೀಟ್ ಎನರ್ಜಿ. ಕರೆಕ್ಟಾ? ಇವಾಗ ಇದನ್ನು ಯಾವುದೋ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ? ಕ್ಯಾಲೋರಿ. 1 calorie is equal to 4.186 joule. then kilowatt hour we'll discuss later. kilowatt hour, ನೋಡಿ, 1 kilowatt hour ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ಮನೆಗಳಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ಕೋತಾ ಇದ್ದೀವಿ. ಅದೆಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಮೆಷರ್ ಮಾಡ್ಕೊಳ್ಳೋಕ್ಕೆ ಅವ್ರು ಮೆಷರಿಂಗ್ ಇನ್ ಟರ್ಮ್ಸ್ ಆಫ್ ಕಿಲೋವ್ಯಾಟ್ ಅವರ್. 1 kilowatt hour is equal to 3.6 10⁻6 joule. ಈ ಥರ ನಾವು ಎನರ್ಜಿನ ಅರ್ಗಲ್ಲೂ ಮಾಡ್ಬೋದು, ಎಲೆಕ್ಟ್ರಾನ್ ವೋಲ್ಟಲ್ಲೂ ಮಾಡ್ಬೋದು, ಕ್ಯಾಲೋರಿಲೂ ಮಾಡ್ಬೋದು, ಕಿಲೋವ್ಯಾಟ್ ಅವರಲ್ಲಿ ಕೂಡ ಮಾಡ್ಕೋಬೋದು. ನಾವು ಲುಕ್ ಅಟ್ ಹಿಯರ್, we know that the various forms of energy, heat energy, light energy, sound energy, chemical energy, nuclear energy, like that. But in this chapter we are discussing only the mechanical energy. ನಾವು ಈ ಮೆಕ್ಯಾನಿಕಲ್ ಎನರ್ಜಿ ಬಗ್ಗೆ ನಾವು ಫೋಕಸ್ ಮಾಡ್ಕೊಳ್ಳೋಣ. ನಾವು we know that there are 2 forms of mechanical energy, then kinetic energy and the potential energy. Now what is kinetic energy and what is potential energy? We'll discuss one by one. Now look at here the kinetic energy. What is kinetic energy? ನಾವು ಫೋಕಸ್ ಮಾಡ್ಕೋತಾ ಇರೋದು ಮೆಕ್ಯಾನಿಕಲ್ ಎನರ್ಜಿಲಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. Now what is kinetic energy? Kinetic energy means the energy possessed by a body due to virtue of its motion. ಒಂದು ಬಾಡಿ ಮೂವ್ ಆಗಬೇಕಾದ್ರೆ ಆವಾಗ ಎನರ್ಜಿ ಪೊಸೆಸ್ ಆಗುತ್ತೆ, ದಟ್ ಈಸ್ ಕೈನೆಟಿಕ್ ಎನರ್ಜಿ. ಫಾರ್ ಮೆಷರಿಂಗ್
ದ ಎನರ್ಜಿ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ಹಾಗಾದರೆ ಈ ಎನರ್ಜಿಗೂ ವರ್ಕ್ಗೂ ಏನೋ ರಿಲೇಷನ್ಶಿಪ್ ಇದೆ, ಅದು ಗೊತ್ತಾಗುತ್ತೆ. ಹಾಗಾದರೆ ನಾವು ಎನರ್ಜಿನೆಲ್ಲ ಯಾವುದ್ರ ಮುಖಾಂತರ ಮೆಷರ್ ಮಾಡ್ತೀವಿ? ವರ್ಕ್ ಮುಖಾಂತರನೇ ಮೆಷರ್ ಮಾಡೋ ಅಂಥದ್ದು. ಇವಾಗ ಕೈನೆಟಿಕ್ ಎನರ್ಜಿ ಅಂದರೆ ಒಂದು ಬಾಡಿ ಮೂವ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ದ ವಾಟರ್ ಈಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್. ದ ಎನರ್ಜಿ ಸ್ಟೋರ್ಡ್ ಇಸ್ ಕೈನೆಟಿಕ್ ಎನರ್ಜಿ. ಮೂವಿಂಗ್ ಸೈಕಲ್, ಫ್ಲೈಯಿಂಗ್ ಬರ್ಡ್, ಇಸ್ ಆರ್ ಆಲ್ ಪೊಸೆಸಸ್ ಕೈನೆಟಿಕ್ ಎನರ್ಜಿ. ಇದೆಲ್ಲ ಕೈನೆಟಿಕ್ ಎನರ್ಜಿನ ಅಕ್ವೈರ್ ಮಾಡ್ಕೊಳ್ಳುತ್ತೆ. Look at here, the kinetic energy symbol is K. Now, what is the formula to measure the kinetic energy? ಹಾಗಾದರೆ ಕೈನೆಟಿಕ್ ಎನರ್ಜಿ ನಾವು ಹೇಗೆ ಮೆಷರ್ ಮಾಡ್ಕೊಳ್ತೀವಿ, ಹೇಗೆ ಮಾಡ್ಕೊಳ್ಳೋ ಅಂಥದ್ದು ಅಂತ ತಿಳ್ಕೊಳ್ಳೋಣ. Look at here, the expression for kinetic energy. Expression for kinetic energy. Now, to consider a body, ಒಂದು ಬಾಡಿ ತಗೊಳ್ಳಿ. To consider a body, the body is at rest. ಒಂದು ಬಾಡಿ ತೊಗೊಂಡಿದ್ದೀನಿ, ಒಂದು ಬಾಡಿ ರೆಸ್ಟಲ್ಲಿದೆ. ರೆಸ್ಟ್ ಅಂದರೆ ಇನಿಷಿಯಲ್ ವೆಲಾಸಿಟೀಸ್ 0. ನೌ ಐ ಅಪ್ಲೈಡ್ ದ ಫೋರ್ಸ್ ಅಪ್ಲೈ ಮಾಡಿದೆ, ದ ಬಾಡಿ ಡಿಸ್ಪ್ಲೇಸಸ್. ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಬಾಡಿ ಏನಾಯಿತು? ಡಿಸ್ಪ್ಲೇಸ್ ಆಯಿತು. ಒಂದು ಬಾಡಿ ದ ಬಾಡಿ ಆಸ್ ಮಾಸ್ ಎಮ್. ಯು ಅಪ್ಲೈಡ್ ದ ಫೋರ್ಸ್ ಅಪ್ಲೈ ಮಾಡಿದ್ರೆ the force changes the velocity, the force accelerates the body. ಒಂದು ಬಾಡಿನ ಫೋರ್ಸ್ ಅಪ್ಲೈ ಮಾಡಿದ್ರೆ ಆ ಬಾಡಿ ಫೋರ್ಸ್ ಏನು ಮಾಡುತ್ತೆ? ಆ ಫೋರ್ಸು ಆಕ್ಸಿಲರೇಟ್ ಮಾಡುತ್ತೆ, ವೆಲಾಸಿಟಿನ ಚೇಂಜ್ ಮಾಡುತ್ತೆ. ಲುಕ್ ಅಟ್ ಹಿಯರ್ ಇನಿಷಿಯಲಿ ದ ಇನಿಷಿಯಲ್ ವೆಲಾಸಿಟಿ is 0. ಆಫ್ಟರ್ ಅಪ್ಲೈಯಿಂಗ್ ದ ಫೋರ್ಸ್ ದ ಬಾಡಿ ಡಿಸ್ಪ್ಲೇಸಸ್, ದ ಡಿಸ್ಪ್ಲೇಸ್ಮೆಂಟ್ is d. You got it? Now, what is the final velocity? Here initial velocity is 0, the body gains the final velocity. Here I am using kinematic equation of motion. What is the kinematic equation of motion? V square minus u square is equal to 2as ಅಥವಾ 2ax ಅಥವಾ 2ad ತಗೋಬೋದು. Here u is initial velocity. Look at here, u is initial velocity. Now in the place of s I am using d. ಈ ಎಸ್ ಬದಲು ಡಿ ಅಂತ ಯೂಸ್ ಮಾಡ್ಕೋತಾ ಇದ್ದೀನಿ. ಅವಾಗ ಏನಾಗ್ತದೆ? ವಿ ಸ್ಕ್ವೇರ್ ಮೈನಸ್ 0 ಈಸ್ ಈಕ್ವಲ್ ಟು 2ad. ನಾವು ಐ ಆಮ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನ್. ಇದನ್ನು ಹೇಗೆ ಬರ್ಕೊಳ್ಳಿ, ಅಲ್ಲಿಗೆ ಎ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ 2d. Now I told that we are measuring the energy in terms of work done. Now what is work done? Force into displacement. ನೋಡಿ, ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಬಾಡಿ moves the direction of the displacement. ಹಿಂಗೆ ಮೂವ್ ಆಗಿದೆ. Now what is force? We know that from Newton's second law of motion, F is equal to m into a. ನಾವು ಒಂದು ಬಾಡಿಗೆ ಫೋರ್ಸ್ ಅಪ್ಲೈ ಮಾಡಿದ್ರೆ what is the formula to measure the force? F is equal to ma. In the place of F, m into a. Now here what is d? D is the displacement. Here I am using a here. Now what is a? W is equal to m. Now what is a? V square by 2d into d. dd get cancels. Therefore what is the expression for work? Work is equal to, ನೋಡಿ ಇಲ್ಲಿದೆ, 1/2 mv square. That is half mv square. ನೋಡಿ, ಒಂದು ಬಾಡಿಗೆ ವರ್ಕ್ ಮಾಡಿದಾಗ ಏನಾಯಿತು? ಫೋರ್ಸ್ ಅಪ್ಲೈ ಮಾಡಿದೆ, ಡಿಸ್ಪ್ಲೇಸ್ ಆಯಿತು. and the body gains the energy. Which energy? Kinetic energy. ಫಸ್ಟ್ ರೆಸ್ಟಲ್ಲಿತ್ತು, ಫೋರ್ಸ್ ಅಪ್ಲೈ ಮಾಡಿದೆ, ವರ್ಕ್ ಮಾಡಿದಾಗ ಆ ಬಾಡಿ ಡಿಸ್ಪ್ಲೇಸ್ ಆಗಿದೆ. ನೌ ಇಯರ್ ವರ್ಕ್ ಡನ್. ವಾಟ್ ಇಸ್ ದ ವರ್ಕ್ ಡನ್ ಇಯರ್? ಆಫ್ ಎಮ್ ವಿ ಸ್ಕ್ವೇರ್. That's why we're measuring the kinetic energy in terms of work done. Now this work done is stored as a energy. Which energy? Kinetic energy. Therefore here I'm writing W is equal to K. Now what is K? Of mv square. Now this is the expression for kinetic energy. The expression for kinetic energy of mv square. Know that we're measuring the energy in terms of joule. SI ಯೂನಿಟ್ ಆಫ್ ಎನರ್ಜಿ ಇಸ್ ಜೋಲ್. ಬೇರೆ ಬೇರೆ ಯೂನಿಟ್ಗಳಿದ್ದಾವೆ, ಬಟ್ ಎಲ್ಲದಕ್ಕೂ ಒಂದೇ ತೊಗೊಳ್ಳೋದು SI ಯೂನಿಟು ಜೋಲ್. ಬೇರೆ ಬೇರೆ ಬಂದಾಗ ಬೇರೆ ಬೇರೆ ತೊಗೊಳ್ತೀವಿ, ಬಟ್ ದ SI ಯೂನಿಟ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಜೋಲ್. ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ಜೋಲ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ? ಆಫ್ mv ಸ್ಕ್ವೇರ್. ನೋ ಲುಕ್ ಅಟ್ ಹಿಯರ್, ಇಸ್ ವೆರಿ ಇಂಪಾರ್ಟೆಂಟ್, ದ ಕೈನೆಟಿಕ್ ಎನರ್ಜಿ. ಅದಕ್ಕೆ ನಾವು ಎನರ್ಜಿನ ವರ್ಕ್ ಮುಖಾಂತರ ಮೆಷರ್ ಮಾಡ್ತೀವಿ. ಫೋರ್ ಹಾಗಾದರೆ ರಿಲೇಷನ್ಶಿಪ್ ಇದೆಯಾ? ಇದೆ. ಯಾವುದಕ್ಕೆ? ವರ್ಕ್ಗೂ ಮತ್ತು ಎನರ್ಜಿಗೂ. ಅದು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು
ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಮೊಮೆಂಟಮ್. ಕಾಂಪಿಟೇಟಿವ್ಗೆ ಫಾರ್ಮುಲಾ ಯೂಸ್ ಆಗುತ್ತೆ. ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಮೊಮೆಂಟಮ್. What is momentum? You know that in the 5th chapter, momentum means the product of, you are measuring the momentum in terms of mass and velocity. The body has mass m, the body is moving with velocity v, and the body has momentum m into v. Now what is the formula for kinetic energy? Of m v square. Of m v square. Now for this expression, multiply m and divided by m. V square, m into m square divided by v. M into m divided by m square by m. Now look at here, what is momentum? Momentum is mass into velocity. Now to take p square, then p square ಮಾಡ್ಕೊಂಡ್ರೆ v square m square into v square. ಇಲ್ಲಿಗೆ ಬರ್ಕೊಂಡ್ರೆ we'll get the expression of p square by m. Now this is the very important relation between kinetic energy and momentum. K is equal to p square by 2m. Correct? Suppose imagine yourself. Now the bus is there. Example, I am giving one example. Bus and car. ಒಂದು ಬಸ್ ಇದೆ, ಒಂದು ಕಾರ್ ಇದೆ. ನಿಮಗೆ ಗೊತ್ತಿದೆ, ಬಸ್ಸಿಗೆ ಜಾಸ್ತಿ ಮಾಸ್ ಇದೆ, ಕಾರಿಗೆ ಕಮ್ಮಿ ಮಾಸ್ ಇದೆ. ಬಸ್ಸಿಗೆ ಜಾಸ್ತಿ ಮಾಸ್ ಇದೆ, ಕಾರಿಗೆ ಕಮ್ಮಿ ಮಾಸ್ ಇದೆ. ನಾವು ಬೋತ್ ಹ್ಯಾವ್ ಸೇಮ್ ಮೊಮೆಂಟಮ್. ಬಸ್ಸಿಗೂ ಅಷ್ಟೇ ಮೊಮೆಂಟಮ್ ಇದೆ, ಕಾರಿಗೂ ಅಷ್ಟೇ ಮೊಮೆಂಟಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಕಾರ್ ಆ್ಯಂಡ್ ಬಸ್ ಬೋತ್ ಹ್ಯಾವ್ ಸೇಮ್ ಮೊಮೆಂಟಮ್. ಈ ಮೊಮೆಂಟಮ್ ಸೇಮ್ ಆಯಿತು ಅಂದರೆ ವಾಟ್ ಅಬೌಟ್ ಕೈನೆಟಿಕ್ ಎನರ್ಜಿ? ದಿಸ್ ಶೋಸ್ ದಟ್ ಕೈನೆಟಿಕ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಇಫ್ ಮಾಸ್ ಈಸ್ ಮೋರ್, ಕೈನೆಟಿಕ್ ಎನರ್ಜಿ ಈಸ್ ಲೆಸ್. ಮಾಸ್ ಈಸ್ ಲೆಸ್, ಕೈನೆಟಿಕ್ ಎನರ್ಜಿ ಈಸ್ ಮೋರ್. ನೋಡಿ, ಮೊಮೆಂಟಮ್ ಸೇಮ್ ಇದ್ದರೆ ಹಾಗಾದರೆ ವಿಚ್ ಹ್ಯಾಸ್ ಮೋರ್ ಕೈನೆಟಿಕ್ ಎನರ್ಜಿ, ಬಸ್ ಆರ್ ಕಾರ್? ಈ ಥರ ಕಾಂಪಿಟೇಟಿವ್ ಬೇಕಾಗುತ್ತೆ. ಮೊಮೆಂಟಮ್ ಸೇಮ್ ಇದ್ದಾಗ ಅರ್ಥ ಮಾಡ್ಕೊಳ್ಳಿ, ಮಾಸ್ ಕಾರಿಗೆ ಕಮ್ಮಿ ಇದೆ, ಕಾರಿಗೆ ಮಾಸ್ ಕಮ್ಮಿ ಇರೋದ್ರಿಂದ ಕೈನೆಟಿಕ್ ಎನರ್ಜಿ ಇಸ್ ಮೋರ್, therefore the car has more kinetic energy. ಗೊತ್ತಾಯ್ತಲ್ಲ? ನೋಡಿ, ಈ ಥರ ನಮಗೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರಿಲೇಷನ್, ಕೈನೆಟಿಕ್ ಎನರ್ಜಿ ಆ್ಯಂಡ್ ಮೊಮೆಂಟಮ್. ನೌ ಮೂವ್ ಆನ್ ಟು ದ ಅದರ್ ಫಾರ್ಮ್ಸ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. After that we are going to discuss the relation between work and energy. That is very important, work energy theorem. ಅದಕ್ಕೆ ಹೋಗೋಣ. ಅದಕ್ಕೊಂತ ಮೊದಲು ಇದೊಂದು ತಿಳ್ಕೊಳ್ಳೋಣ, ಪೊಟೆನ್ಷಿಯಲ್ ಎನರ್ಜಿ. Now what is potential energy? Look at here, the potential energy. ನಿಮಗೆ ಗೊತ್ತು ಕೈನೆಟಿಕ್ ಎನರ್ಜಿ ಯಾವಾಗ ಬರ್ತದೆ? ಡ್ಯೂ ಟು ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಆ ಥರನೇ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಬರ್ಬೋದು ನೋಡಿ. ಲುಕ್ ಅಟ್ ಹಿಯರ್, ಪೊಟೆನ್ಷಿಯಲ್ ಎನರ್ಜಿ. The energy possessed by a body by virtue of its position or configuration is called potential energy. ಅಂದರೆ ಎನರ್ಜಿ ಬರುತ್ತೆ ಯಾವಾಗ? ಪೊಸಿಷನ್. ಇಯರ್ ಪೊಸಿಷನ್ ಮೀನ್ಸ್ ಹೈಟ್. ಒಂದು ಬಾಡಿ ಸರ್ಟನ್ ಹೈಟಲ್ಲಿದ್ದರೆ ಅವಾಗ ಎನರ್ಜಿ ಸ್ಟೋರ್ ಆಗ್ತಾ ಇದೆ. ಆರ್ ಕಾನ್ಫಿಗರೇಷನ್. ಇಯರ್ ಕಾನ್ಫಿಗರೇಷನ್ ಮೀನ್ಸ್ ಶೇಪ್. The energy possessed due to virtue of its position. Position means height, or configuration means shape. This is called potential energy. Now the example, we know that the water stored in a tank with certain height. One tank ಇದೆ, certain height ಇಂದ ನೋಡಿ height ಬಂತು, position ಬಂತು, certain height ಇಂದ ಅದು ವಾಟರ್ ಸ್ಟೋರ್ ಆಗಿದೆ ಟ್ಯಾಂಕಲ್ಲಿ. Now here energy is stored. Which energy? Potential energy. Now look at here. Now you take a spring, one spring, this is the rigid support. One spring ತಗೊಳ್ಳೋಣ, this is the spring. ಈ ಸ್ಪ್ರಿಂಗ್ನ ಸ್ಟ್ರೆಚ್ ಮಾಡಿ, ಈ ಸ್ಪ್ರಿಂಗ್ನ ಸ್ಟ್ರೆಚ್ ಮಾಡಿದಾಗ ಇಲ್ಲೇನು ಬಂತು? ಶೇಪ್ ನೋಡಿ. ಸ್ವಲ್ಪ ಫಸ್ಟೆಲ್ಲ ಕಂಪ್ರೆಸ್ ಮಾಮೂಲಿ ಪೊಸಿಷನ್ ಇತ್ತು, ಎಕ್ಸ್ಪ್ಯಾಂಡ್ ಮಾಡಿದೆ ನೋಡಿ. ಎಕ್ಸ್ಪ್ಯಾಂಡ್ ಮಾಡಿಕೊಂಡಾಗ ಆ ಶೇಪ್ ನೋಡಿ, ಅಂದರೆ ಕಾನ್ಫಿಗರೇಷನ್ ಬಂತು. ದ ಎನರ್ಜಿ ಪೊಸೆಸ್ ಡ್ಯೂ ಟು ವರ್ಚ್ಯೂ ಆಫ್ ಇಟ್ಸ್ ಕಾನ್ಫಿಗರೇಷನ್. ಇಯರ್ ವಿಚ್ ಎನರ್ಜಿ? Potential energy. Stretched spring, stretched bow and arrow. ಬಿಲ್ಲು ಬಾಣನ ಸ್ಟ್ರೆಚ್ ಮಾಡ್ಕೊಳ್ಳಿ, ಅಲ್ಲೂ ಎನರ್ಜಿ ಸ್ಟೋರ್ ಆಗಿದೆ. ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್, ಸ್ಟ್ರೆಚ್ಡ್ ಸ್ಪ್ರಿಂಗ್. These are all the examples for potential energy.
The symbol of potential energy is U. Now we know that the various forms of potential energy: gravitation potential energy, elastic potential energy. We'll discuss later gravitation potential energy and elastic potential energy. Now we move on to the very important theorem, work energy theorem. ಆ ವರ್ಕ್ಗೂ ಎನರ್ಜಿಗೂ ಸಂಬಂಧ ಇದೆ. ನಾವು ಎನರ್ಜಿನ ವರ್ಕ್ ಮುಖಾಂತರ ಮೆಷರ್ ಮಾಡ್ತಾ ಇದ್ದೀವಿ. ಹೌದು. ಹಾಗಾದರೆ ನಾವೊಂದು ಬಾಡಿಗೆ ನಾನು ಫೋರ್ಸ್ ಅಪ್ಲೈ ಮಾಡಿ ಡಿಸ್ಪ್ಲೇಸ್ ಮಾಡಿದ್ರೆ ನಾವು ಒಂದು ಬಾಡಿಗೆ ವರ್ಕ್ ಡನ್ ಆಗಿದೆ ಅಂದರೆ ಅಲ್ಲಿ ಎನರ್ಜಿ ಚೇಂಜ್ ಆಗಿದೆ ಅಂತ ಅರ್ಥ. ಹಾಗಾದರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ವರ್ಕ್ ಆ್ಯಂಡ್ ಎನರ್ಜಿ? ದಟ್ಸ್ ವೈ ದ ವೆರಿ ಇಂಪಾರ್ಟೆಂಟ್ ಥಿಯರಮ್ ಈಸ್ ವರ್ಕ್ ಎನರ್ಜಿ ಥಿಯರಮ್. ನಿಮ್ಗೆ ಗೊತ್ತು, ನಾನು ಎನರ್ಜಿನ ವರ್ಕ್ ಮುಖಾಂತರ ಮೆಷರ್ ಮಾಡ್ತಾಯಿದ್ದೀನಿ. ಹೇಗೆ ಮೆಷರ್ ಮಾಡ್ತೀನಿ, ಯಾವ ಥರ ಮೆಷರ್ ಮಾಡ್ತೀನಿ ಅಂತ ಈ ಥಿಯರಮ್ ಮುಖಾಂತರ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್. ಫಸ್ಟ್ we discuss the statement of work energy theorem. After that I am going to do the proof of work energy theorem. Statement: work done by the net force in displacing a body is equal to change in kinetic energy. ಏನು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅಂದರೆ, ಒಂದು ಬಾಡಿ ಇದೆ, ಆ ಬಾಡಿಗೆ ನಾನು ವರ್ಕ್ ಮಾಡಿದ್ರೆ ಎನರ್ಜಿ ಚೇಂಜ್ ಆಗುತ್ತೆ. ಇಟ್ ಮೇ ಬಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆರ್ ಚೇಂಜ್ ಇನ್ potential energy. First I am going to prove that the work done is equal to change in kinetic energy. ಹೆಂಗೆ ಪ್ರೂವ್ ಮಾಡ್ತೀನಿ ಅಂತ ಕೇಳಿಸ್ಕೊಳ್ಳಿ. Now look at here. First you consider a body. ಒಂದು ಬಾಡಿ ತಗೊಳ್ಳಿ. The body has mass m. The body is moving with initial velocity u. ಒಂದು ಬಾಡಿ ಮೂವ್ ಆಗ್ತಾ ಇದೆ. That body has initial velocity u. Now in body ಮೂವ್ ಆಗ್ತಾ ಇದೆ, you apply the force apply ಮಾಡಿ, we know that force changes the velocity. ನಾವು ಒಂದು ಬಾಡಿಗೆ ಫೋರ್ಸ್ ಅಪ್ಲೈ ಮಾಡಿದ್ರೆ ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೋಡಿ u to v. u is the initial velocity, v is the final velocity. ಹಾಗಾದರೆ ಬಾಡಿ ಏನಾಯಿತು, ಡಿಸ್ಪ್ಲೇಸ್ ಆಯಿತು, ವರ್ಕ್ ಆಯಿತು. ವಾಟ್ ಇಸ್ ವರ್ಕ್ ಡನ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಟ್ಸ್ ವೈ ಹಿಯರ್ ನೋಡಿ, ಫಸ್ಟ್ ಬಾಡಿ ಮೂವ್ ಆಗ್ತಾ ಇದೆ. ದ ಬಾಡಿ ಈಸ್ ಮೂವಿಂಗ್ ಮೀನ್ಸ್ ದ ಬಾಡಿ ಹ್ಯಾಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ವಾಟ್ ಈಸ್ ದ ಇನಿಷಿಯಲ್ ಕೈನೆಟಿಕ್ ಎನರ್ಜಿ? Ki. What is the kinetic energy? Half m v square. Here I am using u, initial velocity, half m u square. Now by applying the force, the body displaces, that is work done. After work done ಅಂದರೆ ಬಾಡಿಗೆ ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ವರ್ಕ್ ಆಗಿದೆ. ವರ್ಕ್ ಆದಾಗ ಏನಾಯಿತು, ದ ಬಾಡಿ, ದ ಫೋರ್ಸ್ ಚೇಂಜಸ್ ದ ವೆಲಾಸಿಟಿ ಫ್ರಮ್ ಯು ಟು ವಿ. ದೆನ್ ವಾಟ್ ಈಸ್ ದ ಫೈನಲ್ ಕೈನೆಟಿಕ್ ಎನರ್ಜಿ? What is the final kinetic energy? Of m v square. V is the final velocity of m. Now I am to prove that the change in kinetic energy is equal to work. ನಾವು ಒಂದು ಬಾಡಿಗೆ ವರ್ಕ್ ಮಾಡಿದ್ರೆ ಏನು ಚೇಂಜ್ ಆಗುತ್ತೆ? ಎನರ್ಜಿ ಚೇಂಜ್ ಆಗುತ್ತೆ. ಹಾಗಾದರೆ ಪ್ರೂವ್ ಮಾಡಬೇಕು, kf minus ki. The work done is equal to change in kinetic energy, that is final kinetic energy minus initial kinetic energy. ಇದು ಹೆಂಗೆ ಪ್ರೂವ್ ಮಾಡ್ಬೋದು? I am proving by using work done. What is work done? Work done means force into displacement. What is work done? Force into displacement. ಅದನ್ನು ಯೂಸ್ ಮಾಡ್ಕೋತೀನಿ. But here I am using kinematic equation of motion. Correct? Here I am applying the constant force. ನೋಡಿ, ಎರಡಿದೆ. ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ನೋಡಿ, ಕಾನ್ಸ್ಟೆಂಟ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಇನ್ ಪ್ರಾಕ್ಟಿಕಲ್ ಲೈಫ್ ವಿ ಆರ್ ಯೂಸಿಂಗ್ ವೇರಿಯಬಲ್ ಫೋರ್ಸ್. ಬಟ್ ಅಸ್ಯೂಮ್ ಯುವರ್ ಸೆಲ್ಫ್ ಕಾನ್ಸ್ಟೆಂಟ್ ಫೋರ್ಸ್. ಒಂದು ಬಾಡಿ ಇದೆ, ಕಾನ್ಸ್ಟೆಂಟ್ ಫೋರ್ಸ್ ಅಪ್ಲೈ ಮಾಡ್ತೀನಿ. ಕಾನ್ಸ್ಟೆಂಟ್ ಫೋರ್ಸ್ ಅಪ್ಲೈ ಮಾಡಿದ್ರೆ ದ ಬಾಡಿ ಕಾನ್ಸ್ಟೆಂಟ್, ದ ಬಾಡಿ ಗೇನ್ಸ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಆರ್ ಬಾಡಿ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ನೋಡಿ, ಬಾಡಿ ಇದೆ, ಇದಕ್ಕೆ ಕಾನ್ಸ್ಟೆಂಟ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ವೆಲಾಸಿಟಿ ಚೇಂಜ್ ಆಯಿತು. ಹಾಗಾದರೆ ಹಿಯರ್ ಆಕ್ಸಿಲರೇಷನ್ ಇಸ್ ಕಾನ್ಸ್ಟೆಂಟ್. ಯಾವಾಗ ಆಕ್ಸಿಲರೇಷನ್ ಸೇಮ್ ಇರುತ್ತೋ ದೆನ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಕೈನೆಮೆಟಿಕ್ ಈಕ್ವೇಷನ್ಸ್ ಆಫ್ ಮೋಷನ್. ಹಿಯರ್ ಐ ಆಮ್ ಯೂಸಿಂಗ್ ಕೈನೆಮೆಟಿಕ್ ಈಕ್ವೇಷನ್ಸ್ ಆಫ್ ಮೋಷನ್. ಏನು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as. But here I am using d. In the place of s I am using d. What is d?
displacement. For this equation, multiply half m on both sides. ಎಲ್ಲ ಕಡೆ half m multiply ಮಾಡ್ಕೊಳ್ಳಿ. Look at here, half m v square minus half m u square is equal to half m 2ad. ನೋಡಿ ಎಲ್ಲ ಕಡೆ half m multiply ಮಾಡ್ಕೊಂಡಿದ್ದೀನಿ. Now look at here, this 2 get cancels. Now I told that half m v square means final kinetic energy. ನಿಮಗೆ ಗೊತ್ತು ಇದನ್ನು ಕೆ ಎಫ್ ಅಂತ ತಗೋತಾ ಇದ್ದೀನಿ. ಹಾಫ್ ಎಮ್ ಯು ಸ್ಕ್ವೇರ್ ಅಂತ ತಗೋತಾ ಇದ್ದೀನಿ ಕೆ ಐ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ರಿಮೈನಿಂಗ್ ಈಸ್ ವಾಟ್ ಎಮ್ ಎ ಡಿ. ಯು ನೋ ದಟ್ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ವಾಟ್ ಈಸ್ ಫೋರ್ಸ್? ಎಮ್ ಇಂಟು ಎ. ಅಲ್ಲಿಗೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಎಮ್ ಎ ಅಂದರೆ ಎಫ್, ಡಿ ಅಂದರೆ ಡಿಸ್ಪ್ಲೇಸ್ಮೆಂಟ್. So we know that work done. What is the work done? W is equal to F into D. Therefore here the change in kinetic energy is equal to W. What is W? W is work done. Or W is equal to Kf minus Ki. The work done is equal to change in kinetic energy. Now ಒಂದು ಬಾಡಿಗೆ ವರ್ಕ್ ಡನ್ ಮಾಡಿದ್ರೆ ಎನರ್ಜಿ ಚೇಂಜ್ ಆಗುತ್ತೆ. ಇಲ್ಲಿ ಯಾವ ಎನರ್ಜಿ? ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ದಿಸ್ ಇಸ್ ದ ಪ್ರೂಫ್ ಫಾರ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದು ಕಾನ್ಸ್ಟೆಂಟ್ ಫೋರ್ಸ್. ಗೊತ್ತಾಗ್ತಿದೆಯಲ್ಲ? ಕಾನ್ಸ್ಟೆಂಟ್ ಫೋರ್ಸಿಗೆ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಸಿಮಿಲರ್ಲಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ದ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್. ಆ ವೇರಿಯಬಲ್ ಫೋರ್ಸ್ ಕೂಡ ಮಾಡ್ಕೋಬೋದು, ಅದು ಆಮೇಲೆ ಡಿಸ್ಕಸ್ ಮಾಡ್ಕೊಂಡು. ನೌ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದ ಕನ್ಸರ್ವೇಟಿವ್ ಫೋರ್ಸ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಈ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ಇದನ್ನು ತಿಳ್ಕೊಳ್ಳೋಣ. ಫಸ್ಟ್ ವಿಲ್ ಡಿಸ್ಕಸ್ ದ ಕನ್ಸರ್ವೇಟಿವ್ ಫೋರ್ಸ್. ನೋಡಿ, ಕನ್ಸರ್ವೇಟಿವ್ ಫೋರ್ಸ್. Now what is conservative force? Look at that. If work done by a force is independent of the path taken and depends only on its initial and final positions of the body, and the force is called conservative force. Look at here. Now this is the body. One body ಇದೆ. ಈ ಬಾಡಿನ ನಾನು ಡಿಸ್ಪ್ಲೇಸ್ ಮಾಡ್ತೀನಿ. ಈ ಪಾತಿಂದನೂ ಡಿಸ್ಪ್ಲೇಸ್ ಮಾಡ್ಬೋದು, ಇಲ್ಲಿಂದ ಹಿಂಗೂ ಹೋಗ್ಬೋದು, ಈ ಪಾತಿಂದನೂ ಹೋಗ್ಬೋದು, ಈ ಪಾತಿಂದನೂ ಹೋಗ್ಬೋದು. ದಿಸ್ ಈಸ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದಿಸ್ ಈಸ್ ದ ಫೈನಲ್ ಪೊಸಿಷನ್. ನೀವು ಈ ಬಾಡಿನ ಹಿಂಗಿಂದನೂ ತೊಗೊಂಡು ಹೋಗ್ಬೋದು, ಈ ಪಾತಿಂದನೂ ತೊಗೊಂಡು ಹೋಗ್ಬೋದು, ಈ ಪಾತಿಂದನೂ ತೊಗೊಂಡು ಹೋಗ್ಬೋದು. ನಾನಿಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೋರ್ಸ್ ಅಪ್ಲೈ ಮಾಡಿದಾಗ ಬಾಡಿ ಡಿಸ್ಪ್ಲೇಸ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಹಾಗಾದರೆ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್? ಲುಕ್ ಅಟ್ ಹಿಯರ್. ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಇಲ್ಲಿ ವರ್ಕ್ ಡನ್ ಮಾಡಿದ್ನಲ್ಲ, ಈ ಪಾತ್ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಹೆಂಗಾದರೂ ಹೋಗಿ, ಹಿಂಗಾದರೂ ಹೋಗಿ, ಹಿಂಗಾದರೂ ಹೋಗಿ, ಹಿಂಗಾದರೂ ಹೋಗಿ, ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದ ಫೈನಲ್ ಪೊಸಿಷನ್. ದಟ್ಸ್ಫೋರ್ ದಿಸ್ ಫೋರ್ಸ್ ಇಲ್ಲಿ ಅಪ್ಲೈ ಬಂತಲ್ಲ, ಈ ಒಂದು ಫೋರ್ಸಿಗೆ ಏನಂತ ಕರಿತೀನಿ? ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀನಿ. ನೋ ದ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್: ಗ್ರಾವಿಟೇಷನಲ್ ಫೋರ್ಸ್, ಸ್ಪ್ರಿಂಗ್ ಫೋರ್ಸ್, ಎಕ್ಸೆಟ್ರಾ. ಸ್ಪ್ರಿಂಗ್ ಫೋರ್ಸ್, ಎಲಾಸ್ಟಿಕ್ ಫೋರ್ಸ್, ಇದೆಲ್ಲ ಬರುತ್ತೆ ಯಾವುದಕ್ಕೆ? ಗ್ರಾವಿಟೇಷನಲ್ ಫೋರ್ಸ್. ಇದು ಆರ್ ದ ಎಕ್ಸಾಂಪಲ್ಸ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್. ಹಾಗಾದರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಕನ್ಸರ್ವೇಟಿವ್ ಅಂತ ಹೇಳಿದೆ. ನೋಡಿ, ಫ್ರೀಲಿ ಫಾಲಿಂಗ್ ಬಾಡಿ, ಒಂದು ಬಾಡಿ ಮೇಲುಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ. ಆ ಮೇಲುಗಡೆ ಕೆಳಗಡೆ ಬರ್ತಾ ಇದೆ ಅಂದರೆ ಏನು ಬಂತು? ಹೈಟ್ ಬಂತು. ಹೈಟ್ ಬಂತು ಅಂದರೆ ವಿಚ್ ಎನರ್ಜಿ ಸ್ಟೋರ್ಡ್? ಪೊಟೆನ್ಷಿಯಲ್ ಎನರ್ಜಿ. ಆ ಬಾಡಿ ಬೀಳ್ತಾ ಇದೆ ಅಂದರೆ ಅಲ್ಲಿ ಫಸ್ಟ್ ಇದ್ದಿದ್ದು ಯಾವ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ. ಆಫ್ಟರ್ ದಟ್ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಸ್, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಹಾಗೆ ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂತು ಅಂದರೆ ಅಟ್ ಬಾಟಮ್, ಅಟ್ ಟಾಪ್ ಪೊಟೆನ್ಷಿಯಲ್ ಎನರ್ಜಿ, ಅಟ್ ಬಾಟಮ್ ಕೈನೆಟಿಕ್ ಎನರ್ಜಿ. ನಾವು ಬಿಕಾಸ್ ವಿಚ್ ಫೋರ್ಸ್ ಇಸ್ ಕಮಿಂಗ್ ಹಿಯರ್? ಗ್ರಾವಿಟೇಷನ್ ಫೋರ್ಸ್. ನಾನು ಗ್ರಾವಿಟೇಷನ್ ಫೋರ್ಸ್ ಮುಖಾಂತರ ವರ್ಕ್ ಮಾಡಿದ್ದೀನಿ ಅಂದರೆ ಅಲ್ಲಿ ಯಾವ ಫೋರ್ಸ್? ಅದು ಕನ್ಸರ್ವೇಟಿವ್ ಫೋರ್ಸ್. ದ ಎನರ್ಜಿ ಈಸ್ ಕನ್ಸರ್ವ್ಡ್. ಇಲ್ಲಿ ಎನರ್ಜಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ ಅಂತ. ಇಂಥ ಫೋರ್ಸಿಗೆ ಏನಂತ ಕರ್ಕೋತೀವಿ? ಕನ್ಸರ್ವೇಟಿವ್ ಫೋರ್ಸ್. ಆ ಥರನೇ ಸ್ಪ್ರಿಂಗ್ ಫೋರ್ಸ್. ಈ
ಥರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗ್ನ ಸ್ಟ್ರೆಚ್ ಮಾಡ್ಕೋತೀನಿ. ಐ ಆಮ್ ಸ್ಟ್ರೆಚಿಂಗ್ ದ ಸ್ಪ್ರಿಂಗ್. ಈ ಸ್ಪ್ರಿಂಗ್ನ ಸ್ಟ್ರೆಚ್ ಮಾಡ್ಕೊಂಡಾಗ ಲುಕ್ ಅಟ್ ದಟ್, ಅದು ಇನಿಷಿಯಲ್ ಪೊಸಿಷನ್ ಇಲ್ಲಿತ್ತು, ಫೈನಲ್ ಪೊಸಿಷನ್ ಇಲ್ಲಿದೆ. That's why the conservative force depends only on the initial position and the final position. The work done by the force depends only on the initial and final. ಆಗ ಅರ್ಥ ಮಾಡ್ಕೊಳ್ಳಿ, ಇಲ್ಲೂ ಕೂಡ ಇಲ್ಲಿ ಎನರ್ಜಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಎನರ್ಜಿ ಬರುತ್ತೆ. ಫಾರ್ ಇಯರ್ ದ ಎನರ್ಜಿ ಇಸ್ ಕನ್ಸರ್ವ್ಡ್ ಬೈ ಕನ್ಸರ್ವೇಟಿವ್ ಫೋರ್ಸ್. ಅದನ್ನು ಆಮೇಲೆ ತಿಳ್ಕೊಳ್ಳೋಣ. ನೌ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕನ್ಸರ್ವೇಟಿವ್ ಫೋರ್ಸ್? ಈ ಕನ್ಸರ್ವೇಟಿವ್ ಫೋರ್ಸ್ನ ಪ್ರಾಪರ್ಟೀಸ್ ಏನು? ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕನ್ಸರ್ವೇಟಿವ್ ಫೋರ್ಸ್? Look at here, work done by this force depends on the initial and ಫೈನಲ್ ಪೊಸಿಷನ್ಸ್ ಆಫ್ ದ ಬಾಡಿ. ಇವಾಗಿನೂ ಗೊತ್ತಾಯಿತು ಕನ್ಸರ್ವೇಟಿವ್ ಫೋರ್ಸು. ಕನ್ಸರ್ವೇಟಿವ್ ಫೋರ್ಸಿಂದ ವರ್ಕ್ ಮಾಡಿದ್ದೀನಿ ಅಂದರೆ ಅದು ಪಾತ್ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಹಿಂಗಾರ ಹೋಗಿ ಹಿಂಗಾರ ಹೋಗಿ ಹಿಂಗಾರ ಹೋಗಿ ಈ ಪಾತದಾರ ಹೋಗಿ, ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಒನ್ ಈಸ್ ವರ್ಕ್ ಡನ್ ಇನ್ ಎ ರೌಂಡ್ ಟ್ರಿಪ್ ಈಸ್ ಝೀರೋ. ಸಪೋಸ್ ನೋಡಿ, ಇದೊಂದು ರೌಂಡ್ ಟ್ರಿಪ್ ಅಂದ್ಕೊಳ್ಳಿ. ನಾನು ಇಲ್ಲಿಂದ ಇಲ್ಲಿಗೆ ಬರ್ತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಬರ್ತೀನಿ. ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ವರ್ಕ್ ಆಯಿತೋ ಇಲ್ಲಿಂದ ಇಲ್ಲಿಗೆ ಬರೋಕ್ಕೂ ಅಷ್ಟೇ ವರ್ಕ್ ಆಗುತ್ತೆ. ಅಂದರೆ ಇಲ್ಲಿ ಏನಾಗ್ತದೆ, ಇಲ್ಲಿಂದ ಹೋಗೋಕ್ಕೆ ಎಷ್ಟು ಎನರ್ಜಿನೋ ಇಲ್ಲಿ ಬರೋಕ್ಕೂ ಅಷ್ಟೇ ಎನರ್ಜಿ ಆಗುತ್ತೆ. ಫಾರ್ ದ ವರ್ಕ್ ಡನ್ ಇನ್ ದ ರೌಂಡ್ ಟ್ರಿಪ್, ಈ ರೌಂಡ್ ಟ್ರಿಪ್ಪಲ್ಲಿ ವರ್ಕ್ ಡನ್ ಈಸ್ ಝೀರೋ. ಸಪೋಸ್ ಇವಾಗ ನೋಡ್ಕೊಳ್ಳಿ, ಫ್ರಮ್ ಬಾಟಮ್ ಟು ಟಾಪ್ ಒಂದು ಬಾಡಿ ಮೇಲ್ಗೆ ಹೋಗಿದೆ, ಮತ್ತು ಇಲ್ಲಿ ಟಾಪ್ ಟು ಬಾಟಮ್ ಇಲ್ಲಿ ಯಾವ ಫೋರ್ಸ್ ಬರ್ತಾ ಇದೆ? ಗ್ರಾವಿಟೇಷನ್ ಫೋರ್ಸ್. ಒಂದು ಬಾಡಿ ಮೇಲೆ ಕೆಸಿತಾ ಇದ್ದೀನಿ, ದ ಬಾಡಿ ಗೋಸ್ ವಿತ್ ಸರ್ಟನ್ ವೆಲಾಸಿಟಿ. ಆಫ್ಟರ್ ದಟ್ ದ ಬಾಡಿ ಕಮ್ಸ್ ಒನ್ಸ್ ಅಗೇನ್ ಡ್ಯೂ ಟು ದ ಗ್ರಾವಿಟೇಷನ್ ಫೋರ್ಸ್. ಈ ಗ್ರಾವಿಟೇಷನ್ ಫೋರ್ಸಿಂದ ಬಂದಿದ್ರೆ ಅಲ್ಲಿಗೆ ಯು ನೋ ದಟ್ ದ ವರ್ಕ್ ಡನ್ ಇನ್ ದ ರೌಂಡ್ ಟ್ರಿಪ್ ಈಸ್ ಝೀರೋ. ದೆರ್ ಈಸ್ ನೋ ಚೇಂಜ್ ಇನ್ ಎನರ್ಜಿ. ಎನರ್ಜಿ ಈಸ್ ಸೇಮ್. ಇಲ್ಲೂ ಅಷ್ಟೇ, ಇಲ್ಲಿ ವರ್ಕ್ ಡನ್ ಆಗಲ್ಲ. ಥರ್ಡ್ ಒನ್, ವರ್ಕ್ ಡನ್ ಈಸ್ ಕಂಪ್ಲೀಟ್ಲಿ ರೀಕವರಬಲ್. ನಾನು ಇಲ್ಲಿ ಏನು ವರ್ಕ್ ಡನ್ ಮಾಡ್ತೀನೋ ಅದ್ರ ಕಂಪ್ಲೀಟ್ಲಿ ರೀಕವರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಟಾಪಲ್ಲಿ ಫ್ರೀಲಿ ಫಾಲಿಂಗ್ ಬಾಡಿ, ಫಾರ್ ಫ್ರೀಲಿ ಫಾಲಿಂಗ್ ಬಾಡಿಗೆ ಇಲ್ಲಿ ಎಷ್ಟು ಎನರ್ಜಿ ಇದೆಯೋ ಬಾಟಮಲ್ಲೂ ಅಷ್ಟೇ ಎನರ್ಜಿ ಇದೆ. ಅಲ್ಲಿಗೆ ಎನರ್ಜಿನ ಕಂಪ್ಲೀಟ್ಲಿ ರೀಕವರ್ ಮಾಡ್ಕೊಳಕ್ಕಾಗತ್ತೆ. ಫೋರ್ತ್ ಪ್ರಾಪರ್ಟೀಸ್, ಇಟ್ ಈಸ್ ಸೆಂಟ್ರಲ್ ಇನ್ ನೇಚರ್. ವಿ ನೋ ದಟ್ ದ ಗ್ರಾವಿಟೇಷನಲ್ ಫೋರ್ಸ್ ಇನ್ ಬಿಟ್ವೀನ್ ದ ಟೂ ಬಾಡೀಸ್ M1 and M2, the force is acting along the line joining between the two bodies. ಗೊತ್ತಾಗ್ತಿದೆಯಲ್ಲ ನೋಡಿ, ಆಲ್ ದ ಪ್ಲಾನೆಟ್ಸ್ ರಿವಾಲ್ವ್ಸ್ ಅರೌಂಡ್ ದ ಸನ್. due to the gravitational force the planets revolves around the sun because it is central force. ಸೆಂಟ್ರಲ್ ಫೋರ್ಸ್ ಆಗಿರೋದ್ರಿಂದ ಅದು ಎಲ್ಲ ಪ್ಲಾನೆಟ್ ಸುತ್ತಾ ಇದೆ. ಗ್ರಾವಿಟೇಷನ್ ಫೋರ್ಸ್ ಇಸ್ ಸೆಂಟ್ರಲ್ ಫೋರ್ಸ್. ದಟ್ಸ್ ವೈ ಹಿಯರ್ gravitation force is the example for conservative force. Therefore it is central in nature. So all the properties of conservative force. Dear students, we discussed conservative force. Conservative force only depends on the initial and final position. The work done by the force depends only on the initial and final position. Now we'll discuss non-conservative force. What is non-conservative force? The work done by a force is dependent on the part taken. Then the force is called non-conservative force. Andre, look at here. Now this is the body. Now here I am to go from ear to ear. ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಈ ಪಾತಲ್ಲಿ ಹೋಗ್ಬೋದು, ಈ ಪಾತಲ್ಲಿ ಹೋಗ್ಬೋದು, ಈ ಪಾತಲ್ಲಿ ಹೋಗ್ಬೋದು. ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ. ಐ ಡಿಡ್ ದ ವರ್ಕ್ ಡನ್. ನಾನೇನು ಮಾಡಿದೆ? ವರ್ಕ್ ಡನ್ ಮಾಡಿದೆ. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಸರ್ಫೇಸಲ್ಲಿ ಹೋಗಿದ್ದೀನಿ, ಈ ಸರ್ಫೇಸಲ್ಲಿ ಹೋಗಿದ್ದೀನಿ, ಈ ಸರ್ಫೇಸಲ್ಲಿ ಹೋಗಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಐ ಟುಕ್ W1. ದ ಅಮೌಂಟ್ ಆಫ್ ವರ್ಕ್ ಡನ್ ಇಸ್ W1. Here the amount of work done is W2. Here the amount of work done is W3. ಅದೇ ಕನ್ಸರ್ವೇಟಿವ್ ಆಗಿದ್ರೆ W1 is equal to W2 is equal to W3 ಆಗುತ್ತೆ. ಬಟ್ ಇಯರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬರ್ತಾ ಇರೋದ್ರಿಂದ ದ ವರ್ಕ್ ಡನ್ ಇಸ್ ಇಂಡಿಪೆಂಡೆಂಟ್. ಅಂದರೆ ಇಯರ್ W1 ನಾಟ್ ಈಕ್ವಲ್ ಟು W2 ನಾಟ್ ಈಕ್ವಲ್ ಟು W3. ಇಯರ್ ವಿಚ್ ಪಾತ್ ಈಸ್ ಮೋರ್? ಈ ಪಾತ್ ಜಾಸ್ತಿ ಇದೆ, ಈ ದಾರಿ ಜಾಸ್ತಿ ಇದೆ. ಯಾವ ದಾರಿ? W3. W3 is greater than W2 is greater than W1. ಹಾಗಾದರೆ ನಾನು ಈ ಬಾಡಿನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ತಿದ್ದೀನಿ. ಆ ಮೂವ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಕಮ್ಮಿ ಪಾತು ಇದೆ, ಲೀಸ್ಟ್ ಪಾತು ಇದೆ, ಹೈಯೆಸ್ಟ್ ಪಾತು, ಜಾಸ್ತಿ ಪಾತು ಕೂಡ ಇದೆ. ಹಾಗಾದರೆ ಇಲ್ಲಿ ಬರ್ತಾರ ಅಂತ ಫೋರ್ಸ್ ಇಯರ್ ವಿಚ್ ಫೋರ್ಸ್? ನಾನ್ ಕನ್ಸರ್ವೇಟಿವ್ ಫೋರ್ಸ್. ದಿಸ್ ಫೋರ್ಸ್
ಈಸ್ ಇಂಡಿಪೆಂಡೆಂಟ್, ಸಾರಿ ದಿಸ್ ಫೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ದ ಪಾತ್. ಈ ಪಾತ್ ಮೇಲೆ ಡಿಪೆಂಡ್ ಆಗಿದೆ. ಕನ್ಸರ್ವೇಟಿವ್ ಫೋರ್ಸಲ್ಲಿ ಪಾತ್ ಮೇಲೆ ಡಿಪೆಂಡ್ ಆಗಿತ್ತಿಲ್ಲ, ಬಟ್ ಇನ್ ದ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇಟ್ ಡಿಪೆಂಡ್ಸ್ ಆನ್ ದ path. Now look at here. Now the examples for non-conservative force. The examples for non-conservative forces are frictional force, viscous force, air resistance. ಗಾಳಿ ಕೂಡ ಅಪೋಸ್ ಮಾಡುತ್ತೆ. ಇವಾಗ ಒಂದು ಬಾಡಿ ಮೇಲಕ್ಕೆ ಎಸಿತಾ ಇದ್ದೀನಿ, ಗಾಳಿ ಅಪೋಸ್ ಮಾಡಿದ್ರೆ ದಟ್ ಇಸ್ ಆಲ್ಸೋ ದ ನಾನ್ ಕನ್ಸರ್ವೇಟಿವ್ ಫೋರ್ಸ್. Now look at here. The work done by friction is non-conservative force. Now viscous force ಅಂದರೆ ದ ಲಿಕ್ವಿಡ್, ವಿ ನೋ ದಟ್ ಇನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸಲ್ಲಿ ಲಿಕ್ವಿಡ್ ಮೂವ್ ಆಗಬೇಕಾದ್ರೆ ದ ಲಿಕ್ವಿಡ್ ಮೂವ್ಸ್ ಆನ್ ದ ಒನ್ ಸರ್ಫೇಸ್, ಆ ಮೂವ್ ಆಗಬೇಕಾದ್ರೆ ಅಪೋಸ್ ಮಾಡುತ್ತೆ, ದಟ್ ಈಸ್ ವಿಸ್ಕಸ್ ಫೋರ್ಸ್. ವಿಸ್ಕಸ್ ಫೋರ್ಸ್ ಈಸ್ ಆಲ್ಸೋ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್, ದ ಒನ್ ಬಾಡಿ ಮೂವ್ಸ್ ಆನ್ ದ ಸರ್ಫೇಸ್ ಆಫ್ ಅದರ್ ಬಾಡಿ, ದ ಫ್ರಿಕ್ಷನಲ್ ಫೋರ್ಸ್ ಅಪೋಸಸ್, ದಿಸ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ನೌ ಲುಕ್ ಅಟ್ ಹಿಯರ್, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ non-conservative force. Properties kalenu. The first one, work done by this force depends on the path followed by the body. Correct? ಹಾಗಾದರೆ ನಾವು ವರ್ಕ್ ಡನ್, ಈ ಫೋರ್ಸ್ ಮುಖಾಂತರ ವರ್ಕ್ ಮಾಡ್ತಾ ಇದ್ದೀನಿ, ಇಟ್ ಡಿಪೆಂಡ್ಸ್ ಆನ್ ದ ಪಾತ್. ಗೊತ್ತಾಯಿತು, ದ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್. ದಿಸ್ ಈಸ್ ದ ಹೈಯೆಸ್ಟ್ ಪಾತ್, ಇದು ಜಾಸ್ತಿ ಇದೆ, ದಟ್ಸ್ ಫಾರ್ WO3 ಈಸ್ ಗ್ರೇಟರ್ ದೆನ್ WO1 ಆ್ಯಂಡ್ WO2. Now second property is work done in a round trip is not zero. ಸಪೋಸ್ ಹಿಯರ್ ನಾನು ಈ ಒಂದು ಬಾಡಿನ ಈ ಪಾತಲ್ಲಿ ಹೋಗ್ತೀನಿ, ಮತ್ತು ರೌಂಡ್ ಟ್ರಿಪ್ ಅಲ್ವಾ, ಈ ಪಾತಿಗೆ ಬರ್ತೀನಿ, ಇಲ್ಲಿಂದ ಇಲ್ಲಿಗೆ ಹೋದೆ, ಇಲ್ಲಿಂದ ಇಲ್ಲಿಗೆ ಬಂದೆ. ಇವಾಗ ಈ ಪಾತು ಕಮ್ಮಿ ಇದೆ, ಈ ಪಾತ್ ಜಾಸ್ತಿ ಇದೆ, ಬಟ್ ಇದು ರೌಂಡ್ ಟ್ರಿಪ್ಪೇ. ಅದೇ ಕನ್ಸರ್ವೇಟಿವ್ ಫೋರ್ಸ್ ಆಗಿದ್ದರೆ ದ ವರ್ಕ್ ಡನ್ ಇನ್ ದ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಝೀರೋ ಆಗುತ್ತೆ. ಬಟ್ ಇಯರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬರ್ತಾ ಇರೋದ್ರಿಂದ ಈ ವರ್ಕ್ ಡನ್ ಇನ್ ರೌಂಡ್ ಟ್ರಿಪ್ ಈಸ್ ನಾಟ್ ಝೀರೋ. ಸಪೋಸ್ ದಿಸ್ ಈಸ್ WO1, this is WO2, here WO2 is greater than WO1, therefore work done is not zero. Now third property, the work done is not completely recoverable. ಸಪೋಸ್ ಇವಾಗ ನಾನು ಏನು ಮಾಡ್ತಿದ್ದೀನಿ, ಒಂದು ಬಾಡಿನ ಒಂದು ಸರ್ಫೇಸ್ ಮೇಲೆ ಮೂವ್ ಮಾಡ್ತಾ ಇದ್ದೀನಿ, ಈ ಬಾಡಿ ಮೇಲೆ ಸರ್ಫೇಸಲ್ಲಿ ಮೂವ್ ಮಾಡಿಬಿಟ್ರೆ ವೈಲ್ ಡೂಯಿಂಗ್ ದ ವರ್ಕ್ ಡನ್, ನಾನು ವರ್ಕ್ ಡನ್ ಮಾಡಿದೆ, ಆ ವರ್ಕ್ ಡನ್ ಮಾಡಿದ್ದೀನಿ, ಬಾಡಿ ಮೂವ್ ಆಗ್ತಾ ಇದೆ, ಆವಾಗ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಬರ್ತಾ ಇದೆ. ಐ ಆಮ್ ಯೂಸಿಂಗ್ ದ ಮೆಕ್ಯಾನಿಕಲ್ ಎನರ್ಜಿ, ನಾನು ಆ ಬಾಡಿನ ಮೂವ್ ಮಾಡೋಕ್ಕೆ ಮೆಕ್ಯಾನಿಕಲ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಸಮ್ ಅಮೌಂಟ್ ಆಫ್ ವರ್ಕ್ ಈಸ್ ಡಿಸಿಪಿಯೇಟೆಡ್, ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಡಿಸಿಪಿಯೇಟೆಡ್ ಇಂಟು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ವೈಲ್ ಮೂವಿಂಗ್ ದ ಬಾಡಿ. ಆ ಬಾಡಿನ ಮೂವ್ ಮಾಡಬೇಕಾದ್ರೆ ಏನಾಗ್ತಾ ಇದೆ, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಬರ್ತಾ ಇದೆ. ಆ ಫ್ರಿಕ್ಷನಲ್ ಫೋರ್ಸ್ ಏನು ಮಾಡುತ್ತೆ, ಈ ಬಾಡಿ ಇವಾಗ ನೋಡಿ, ಒನ್ ಬಾಡಿ ಮೂವ್ಸ್ ಆನ್ ಸರ್ಫೇಸ್ ಆಫ್ ಅದರ್ ಬಾಡಿ, ಫ್ರಿಕ್ಷನ್ ಬಂದ್ಬಿಟ್ಟು ಹೀಟ್ ಆಯಿತು, ಸಮ್ ಅಮೌಂಟ್ ಆಫ್ ಎನರ್ಜೀಸ್ ಡಿಸಿಪಿಯೇಟೆಡ್ ಇಂಟು ಹೀಟ್ ಎನರ್ಜಿ, ಸಮ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ಅಲ್ಲಿ ನನಗೆ ಎಲ್ಲ ಎನರ್ಜಿ ಇಲ್ಲಿ ಕನ್ಸರ್ವ್ ಆಗಲ್ಲ, ಎನರ್ಜಿ ಬೇರೆ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ದೇರ್ಫೋರ್ ವರ್ಕ್ ಡನ್ ಈಸ್ ನಾಟ್ ಕಂಪ್ಲೀಟ್ಲಿ ರಿಕವರಬಲ್. ಎನರ್ಜಿ ಲಾಸ್ ಆಗೋದ್ರಿಂದ ವರ್ಕ್ ಡನ್ ರಿಕವರ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಕನ್ಸರ್ವೇಟಿವ್ ಫೋರ್ಸಿಂದ ಆಗಿದ್ರೆ ಇಲ್ಲಿ ಫ್ರೀಲಿ ಫಾಲಿಂಗ್ ಬಾಡಿ, ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಬಂತು, ಇಲ್ಲೆಷ್ಟು ಎನರ್ಜಿ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಎನರ್ಜಿ ಬರೋದು, ಬಟ್ ಅಲ್ಲಿ ಎನರ್ಜಿ ರಿಕವರ್ ಮಾಡೋಕ್ಕಾಗತ್ತೆ, ಇಲ್ಲಿ ಎನರ್ಜಿ ರಿಕವರ್ ಮಾಡೋಕ್ಕಾಗಲ್ಲ. ಫೋರ್ತ್ ಒನ್, ಇಟ್ ಈಸ್ ರಿಟಾರ್ಡಿಂಗ್ ಇನ್ ನೇಚರ್. ಎಸ್, ಫ್ರಿಕ್ಷನಲ್ ಫೋರ್ಸ್ ಈಸ್ ಅಪೋಸಿಂಗ್ ಫೋರ್ಸ್, ವಿಸ್ಕಸ್ ಫೋರ್ಸ್ ಈಸ್ ಅಪೋಸಿಂಗ್ ಫೋರ್ಸ್, ಹೌದಲ್ವಾ? ಆ್ಯಂಡ್ ದೆನ್ ಇನ್ನು ಬೇರೆ ಥರ ಏರ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಅಪೋಸಿಂಗ್ ಫೋರ್ಸ್, ಇದೆಲ್ಲ ಅಪೋಸಿಂಗ್ ಇನ್ ನೇಚರ್. ದಟ್ಸ್ ವೈ ಇಟ್ ಈಸ್ ರಿಟಾರ್ಡಿಂಗ್ ಇನ್ ನೇಚರ್ ಅಂತ ಕರೀತಾರೆ ಅಂಥದ್ದು. ನೌ ವಿ ಡಿಸ್ಕಸ್ ದ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. We discussed potential energy, the energy possessed due to virtue of its position or configuration. Now what is the expression for potential energy? We told that the various forms of potential energy, gravitation potential energy, elastic potential energy. First we will discuss the gravitational potential energy. Gravitation potential energy. Look at here, this is the surface. On the surface, consider a body. Now the body is here, the body is on the surface. Here potential energy is zero. ಇವಾಗ ಇಲ್ಲಿಲ್ಲ, ಬಿಕಾಸ್ ಎನರ್ಜಿ ಬರಬೇಕು ಅಂದರೆ
ಪೊಟೆನ್ಷಿಯಲ್ ಎನರ್ಜಿ ಬರಬೇಕು ಅಂದರೆ ಸರ್ಟನ್ ಹೈಟ್ ಬರಬೇಕು, ದ ಪೊಸಿಷನ್ ಇರಬೇಕು. ನಾವು ಲುಕ್ ಅಟ್ ಇಯರ್ ಟು ಲಿಫ್ಟ್ ದ ಬಾಡಿ ಫ್ರಮ್ ಇಯರ್ ಟು ಇಯರ್. ಈ ಬಾಡಿನ ಲಿಫ್ಟ್ ಮಾಡಿ ಎಲ್ಲಿಂದ, ಇಲ್ಲಿಂದ ಇಲ್ಲಿಗೆ ನೋಡಿ. ಬಾಡಿನ ಲಿಫ್ಟ್ ಮಾಡ್ತಾ ಇದ್ದೀನಿ ಫ್ರಮ್ ಇಯರ್ ಟು ಇಯರ್. ಇಷ್ಟು ಲಿಫ್ಟ್ ಮಾಡಿದೆ. ಹೈಟ್ ರೈಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೈಟ್ ರೈಸ್ ಮಾಡಿದ್ದೀನಿ ಫ್ರಮ್ ಇಯರ್ ಟು ಇಯರ್. ಎಷ್ಟು ಹೈಟ್ ರೈಸ್ ಮಾಡಿದೆ, ಹೈಟ್ ರೈಸ್ ಮಾಡಿದ್ದೀನಿ. ಫಸ್ಟ್ ಬಾಡಿ ಇಲ್ಲಿತ್ತು, ಈ ಬಾಡಿನ ನಾನು ಇಲ್ಲಿಂದ ಇಲ್ಲಿಗೆ ತರ್ಕೊಬರಬೇಕು ಅಂದರೆ ವರ್ಕ್ ಮಾಡಿದೆ. ಲುಕ್ ಅಟ್ ದಟ್ ಇಯರ್ ಐ ಡಿಡ್ ದ ವರ್ಕ್. ವೈಲ್ ಮೂವಿಂಗ್ ದ ಬಾಡಿ ದ ಫೋರ್ಸ್ ಆಫ್ ಗ್ರಾವಿಟಿ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಎಫ್ ವೇಟ್ ಅಂದರೆ ತಿಳ್ಕೊಳ್ಳಿ, ವೇಟ್ ಅಂದರೆ ಎಮ್ ಇಂಟು ಜಿ. ದಿಸ್ ಬಾಡಿ ವೇಟ್ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್ ಬಟ್ ಐ ಆಮ್ ಲಿಫ್ಟಿಂಗ್ ಅಪ್ವರ್ಡ್ಸ್. ಆ ಬಾಡಿ ವೇಟು ತೆಳಗಡೆ ಆ್ಯಕ್ಟ್ ಆಗ್ತಾ ಇದೆ, ನಾನು ಈ ಬಾಡಿನ ಮೇಲ್ಗಡೆ ತಗೊಬರ್ತಾ ಇದ್ದೀನಿ. ದಟ್ಸ್ ವೈ ದ ವರ್ಕ್ ಈಸ್ ಡನ್ ಎಗೇನೆಸ್ಟ್ ಟು ದಿಸ್ ಫೋರ್ಸ್. ಕರೆಕ್ಟಾ? ಇವಾಗ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದ್ದೀನಿ, ಇಷ್ಟು ಹೈಟು ಬಂದಿದೆ, ಇಷ್ಟು ಡಿಸ್ಟೆನ್ಸು ಡಿಸ್ಪ್ಲೇಸ್ ಆಗಿದೆ. ನೌ ದ ಎನರ್ಜಿ ಸ್ಟೋರ್ಡ್ ಡ್ಯೂ ಟು ವರ್ಚ್ಯೂ ಆಫ್ ಇಟ್ಸ್ ಹೈಟ್, ಇಟ್ಸ್ ಪೊಸಿಷನ್ ಇಸ್ ಕಾಲ್ಡ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಯಾವ ಫೀಲ್ಡ್ ಇದೆ? ಗ್ರಾವಿಟೇಷನಲ್ ಫೀಲ್ಡ್ ಇದೆ. ದ ಎನರ್ಜಿ ಪೊಸೆಸ್ಡ್ ಇನ್ ದ ಫೀಲ್ಡ್, ವಿಚ್ ಫೀಲ್ಡ್? ಗ್ರಾವಿಟೇಷನಲ್ ಫೀಲ್ಡ್. ದಿಸ್ ಎನರ್ಜಿ ಇಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಲಿಫ್ಟ್ ಮಾಡಿದ್ದೀನಿ, ಐ ಆಮ್ ಮೆಷರಿಂಗ್ ದ ಎನರ್ಜಿ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ನಾನು ಎನರ್ಜಿನ ಯಾವ್ದ್ರ ಮುಖಾಂತರ ಮೆಷರ್ ಮಾಡ್ತೀನಿ? ವರ್ಕ್ ಡನ್ ಮುಖಾಂತರ ಮೆಷರ್ ಮಾಡ್ತೀನಿ. ವಾಟ್ ಈಸ್ ವರ್ಕ್ ಡನ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಯರ್ ವಾಟ್ ಈಸ್ ಫೋರ್ಸ್? ಫೋರ್ಸ್ ಅಂದರೆ ಎಮ್ ಇಂಟು ಜಿ. ಬಿಕಾಸ್ ಐ ಆಮ್ ಡೂಯಿಂಗ್ ದ ವರ್ಕ್ ಡನ್. ನಾನು ವರ್ಕ್ ಡನ್ನ ಮೇಲ್ಗಡೆ ಮಾಡ್ಕೋತಾ ಇದ್ದರೆ ದ ಬಾಡಿ, ಆ ವೇಟು ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. therefore m into g. Here f is equal to m into g. This is against, therefore I am taking negative sign. The body ಮೇಲೆ ತಗೊಂಡು ಹೋಗ್ತಿದ್ದೀನಿ, ಆ ಗ್ರಾವಿಟಿ, ಫೋರ್ಸ್ ಆಫ್ ಗ್ರಾವಿಟಿ ಇಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಮೈನಸ್ ಎಮ್ ಇಂಟು ಜಿ. ಇಲ್ಲಿ ಡಿ ಅಂದರೆ ಏನು ತಗೋತಾ ಇದ್ದೀನಿ? ಲುಕ್ ಅಟ್ ಇಯರ್. ಇಯರ್ ಡಿ ಮೀನ್ಸ್ ಹೈಟ್. ಎಷ್ಟು ಡಿಸ್ಪ್ಲೇಸ್ ಆಗಿದೆ? ಹೈಟ್ ಎಚ್ ಡಿಸ್ಪ್ಲೇಸ್ ಆಗಿದೆ. ಅಲ್ಲಿಗೆ ಏನು ತಗೊಳ್ಳೋಣ? ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಎಮ್ ಇಂಟು ಜಿ. ದಿಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎ ಎನರ್ಜಿ. ಇಲ್ಲಿ ನಾನು ಈ ಬಾಡಿನ ಲಿಫ್ಟ್ ಮಾಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ ವರ್ಕ್ ಮಾಡಿದ್ದೀನಿ. ನಾವು ದ ಎನರ್ಜಿ ಸ್ಟೋರ್ಡ್. ಇಲ್ಲಿ ಎನರ್ಜಿ ಇತ್ತಿಲ್ಲ, ಇಲ್ಲಿ ಸರ್ಟನ್ ಹೈಟಲ್ಲಿ ಎನರ್ಜಿ ಸ್ಟೋರ್ ಆಗಿದೆ. ಇಲ್ಲಿ ವರ್ಕ್ ಮಾಡಿದ್ದೀನಲ್ಲ, ದಿಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎ ಎನರ್ಜಿ. ವಿಚ್ ಎನರ್ಜಿ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ದ ಸಿಂಬಲ್ ಆಫ್ potential energy is U. In the place of W, I am using U minus mgh. Kinetic energy of mv square, potential energy minus mgh. This is gravitational potential energy. Here I am taking the magnitude. That's why I am neglecting negative sign mgh. Now this is the expression for gravitational potential energy mgh. M is mass of the body, g is acceleration due to gravity, h is the height. ಇದರಿಂದ ನಾನು ಹೈಟ್ ಬಂತು, ಪೊಸಿಷನ್ ಬರ್ತಾ ಇದೆ, ಅದಕ್ಕೆ ಇಲ್ಲಿ ವಿ ಕಾಲ್ಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತಾರೆ ಅಂತಂದು. Dear students, I will discuss the very important concept in this chapter, law of conservation of energy. Know that in science we are using conservation laws. Conservation laws are most powerful laws. Law of conservation of momentum in 5th chapter. Now law of conservation of energy, law of conservation of charge in next second PUC, and law of conservation of mass it will be discussed in chemistry. Law of conservation of momentum, angular momentum, ಸುಮಾರು ಬರ್ತದೆ. Now discuss the very important law of conservation of energy. You know that state law of conservation of energy. Here we are focusing on mechanical energy. I told that mechanical energy, there are two forms of mechanical energy: kinetic energy, potential energy. Okay, kinetic energy, U, potential energy. Now here I am using isolated system or closed system. What is isolated system? A system in which no external force acts. ಒಂದು ಸಿಸ್ಟಮ್ ಇರುತ್ತೆ, ಈ ಸಿಸ್ಟಮಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಬರಲ್ಲ, ನೋ ಎಕ್ಸ್ಟರ್ನಲ್ ಫೋರ್ಸ್. ಇಂಥ ಒಂದು ಸಿಸ್ಟಮ್ಗೆ ಏನಂತ ಕರಿತೀವಿ? ಐಸೋಲೇಟೆಡ್ ಸಿಸ್ಟಮ್. ಗೊತ್ತಾಗ್ತಿದೆಯಾ? ದಟ್ಸ್ ವೈ ಹಿಯರ್ ಐ ಆಮ್ ಯೂಸಿಂಗ್ ಐಸೋಲೇಟೆಡ್ ಸಿಸ್ಟಮ್. ನೌ ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೋ ದಟ್ ದ ಜನರಲ್ ಸ್ಟೇಟ್ಮೆಂಟ್, ಎನರ್ಜಿ ಕ್ಯಾನ್ neither be created
nor be destroyed, but it can be converted from one form of energy to other form of energy. ಎನರ್ಜಿನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ, ಬಟ್ ಕನ್ವರ್ಟ್ ಮಾಡ್ಬೋದು ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅದರ್ ಫಾರ್ಮ್ ಆಫ್ ಎನರ್ಜಿ. ಲೈಟ್ ಎನರ್ಜಿ ಟು ಸೌಂಡ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ವಿಂಡ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಈ ಥರ ಎಲ್ಲ ಒನ್ ಫಾರ್ಮ್ ಆಫ್ ಎನರ್ಜಿನ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೋದು. ಅದನ್ನು ಹೇಳ್ಕೊಟ್ಟಿದ್ದೆ ಯಾವ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಲಾ. ನೌ ಹಿಯರ್ ಐ ಟೋಲ್ಡ್ ದಟ್ another statement, the total energy of a isolated system, here I am using isolated system, or also we use closed system. The total energy of a isolated system is always constant. ಗೊತ್ತಾಗ್ತಿದೆಯಲ್ಲ? Here what is total energy? Here I am using mechanical energy. The total mechanical energy is equal to sum of kinetic energy and potential energy. The total energy remains same or remains constant in a isolated system. Sum of K kinetic energy and potential energy is equal to constant. That's right. E is equal to constant, or sum of kinetic energy and potential energy is equal to constant. Prove ಮಾಡಬೇಕು ಇವಾಗ statement. To prove the law of conservation of mechanical energy for freely falling body. ಇವಾಗ ಒಂದು ಬಾಡಿ ಫ್ರೀಯಾಗಿ ಫಾಲ್ ಆಗ್ತಾ ಇದೆ. ಒಂದು ಬಾಡಿ ಫ್ರೀಯಾಗಿ ಫಾಲ್ ಆಗ್ತಿದೆ ಅಂದರೆ ಅಲ್ಲಿ ಬರ್ತಾ ಇರೋದು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಇಸ್ ಎ ಕನ್ಸರ್ವೇಟಿವ್ ಫೋರ್ಸ್. ನಾವು ಕನ್ಸರ್ವೇಟಿವ್ ಫೋರ್ಸ್ ಮುಖಾಂತರ ವರ್ಕ್ ಮಾಡಿದ್ದೀವಿ ಅಂದರೆ ಎನರ್ಜಿ ಇಸ್ ಸೇಮ್, ಆರ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್, ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ. ಯು ಕ್ಯಾನ್ ಗಿವ್ ಅದರ್ ಎಕ್ಸಾಂಪಲ್ಸ್. ಆ ಥರ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ತಗೊಳ್ಬೋದು. ವಿ ನೋ ದಟ್ ವಿ ಆಲ್ ಸ್ಟಡಿಡ್ ದ ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಅಂತ ನೋಡಿರ್ತೀರ. ದಿಸ್ ಇಸ್ ಸಿಂಪಲ್ ಪೆಂಡುಲಮ್. ಸಪೋಸ್ ದಿಸ್ ಈಸ್ ದ ಮೀನ್ ಪೊಸಿಷನ್ ಆ್ಯಂಡ್ ದಿಸ್ ಈಸ್ ದ ಎಕ್ಸ್ಟ್ರೀಮ್ ಪೊಸಿಷನ್. ಬಟ್ ಇವಾಗ ನಾನು ಇಲ್ಲಿ ಸಿಂಪಲ್ ಪೆಂಡುಲಮ್ ಡಿಸ್ಟರ್ಬ್ ಮಾಡ್ತೀನಿ. ಲುಕ್ ಅಟ್ ದಟ್, ಇಟ್ ಇಸ್ ಗೋಯಿಂಗ್ ಆಸಿಲೇಷನ್ಸ್, ಟು ಆ್ಯಂಡ್ ಫ್ರೋ ಆಸಿಲೇಷನ್ಸ್. ಅಟ್ ಮೀನ್ ಪೊಸಿಷನ್ potential energy, at extreme position, look at that, at mean position kinetic energy, at extreme position potential energy. Here while moving kinetic energy due to virtue of its position potential energy. ನೋಡಿ ಇಲ್ಲಿ ಹಿಂಗೆ ಮೂವ್ ಆಗ್ತಾ ಇದೆ, ಹೈಟ್ ಬಂತು, ಪೊಸಿಷನ್ ಬರ್ತಾ ಇದೆ. ಇಲ್ಲಿ ಪೊಸಿಷನ್ ಜಾಸ್ತಿ ಬಂದಾಗ ವಿಚ್ ಎನರ್ಜಿ ಸ್ಟೋರ್ಡ್? ಪೊಟೆನ್ಷಿಯಲ್ ಎನರ್ಜಿ. ಮತ್ತು ಮೀನ್ ಪೊಸಿಷನಿಗೆ ಬಂದಾಗ ವಿಚ್ ಎನರ್ಜಿ? ಕೈನೆಟಿಕ್ ಎನರ್ಜಿ. ಹಿಯರ್ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್, or total energy remains conserved. Sum of kinetic energy and potential energy remains constant for simple pendulum. But for our syllabus, we have to prove the law of conservation of mechanical energy for freely falling body. ಒಂದು freely falling ಬಾಡಿಗೆ ಪ್ರೂವ್ ಮಾಡೋಣ. ಸೊ freely falling body, K plus U is equal to constant, or E is equal to constant. Freely falling body, freely falling body. Here which force is coming? Conservative force. Conservative force ಮುಖಾಂತರ ವರ್ಕ್ ಮಾಡಿದರೆ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್. ಅವಾಗ ಹೇಳಿದ್ನಲ್ಲ, ಐ ಆಮ್ ಗೋಯಿಂಗ್ ಟು ಪ್ರೂವ್. ಲುಕ್ ಅಟ್ ದಟ್, ದ ಕೇಸ್. ದಿಸ್ ಈಸ್ ದ ಫ್ರೀಲಿ ಫಾಲಿಂಗ್ ಬಾಡಿ. ಒಂದು ಬಾಡಿ ಇದೆ, ಫ್ರೀಯಾಗಿ ಫಾಲ್ ಆಗ್ತಾ ಇದೆ. ಐ ಆಮ್ ಟೇಕಿಂಗ್ ದ ಪೊಸಿಷನ್ಸ್ ಆಫ್ ದ ಬಾಡಿ. ದಿಸ್ ಪೊಸಿಷನ್ ಈಸ್ ಎ. Now this position is C. In between A and C, I am taking the position B. Now from here, this is the ground. From ground to this position, height H ಅಂತ ತಗೋತಾ ಇದ್ದೀನಿ. ಈ ಗ್ರೌಂಡ್ನಿಂದ ಈ ಪೊಸಿಷನ್ ಇದೆಯಲ್ಲ, ಎ ಅನ್ನೋ ಪೊಸಿಷನ್ಗೆ ಎಷ್ಟಿದೆ? ಹೈಟ್ H ಇದೆ. ಲುಕ್ ಅಟ್ ದಟ್. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತೀನಿ. ನಾವು ಕೇಸ್ 1, ಕೇಸ್ 2, ಕೇಸ್ 3. ಅಟ್ ಪೊಸಿಷನ್ ಎ, ಅಟ್ ಪೊಸಿಷನ್ ಬಿ, ಪೊಸಿಷನ್ ಸಿ. ಒಂದು ಬಾಡಿ ಫ್ರೀಯಾಗಿ ಫಾಲ್ ಆಗ್ತಿದೆ. ಅಟ್ ದ ಪೊಸಿಷನ್ ಎ ಟೋಟಲ್ ಎನರ್ಜಿ ಸೇಮ್, ಅಟ್ ಪೊಸಿಷನ್ ಬಿ ಟೋಟಲ್ ಎನರ್ಜಿ ಸೇಮ್, ಅಟ್ ಪೊಸಿಷನ್ ಸಿ ಟೋಟಲ್ ಎನರ್ಜಿ ಸೇಮ್. ಹಿಯರ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ರಿಮೇನ್ ಸೇಮ್. ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ. Now consider a body. Now the body is at position A. Now at position A, look at here, at position A. At position A ಅಂದರೆ ಮೂವ್ ಆಗಿಲ್ಲ, ಇಲ್ಲಿದೆ. ಮೂವ್ ಆಗಿಲ್ಲ ಅಂದರೆ ಡ್ಯೂ ಟು ವರ್ಚ್ಯೂ ಆಫ್ ಇಟ್ಸ್ ಹೈಟ್,
ಆರ್ ಪೊಸಿಷನ್ ಬಂತು. ಎ ಅನ್ನೋದಕ್ಕೆ ಓನ್ಲಿ ಪೊಸಿಷನ್ ಬಂತು. ಡ್ಯೂ ಟು ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ವಿಚ್ ಎನರ್ಜಿ ಇಸ್ ದೇರ್? Potential energy. At A position, a maximum is potential energy. At C position, maximum is kinetic energy. At B position, kinetic energy increases, potential energy decreases. Look at that. In simple pendulum also, this is the mean position, this is the extreme position. At extreme position, potential energy is maximum. At mean position, kinetic energy is maximum. In between, ಆ ಮೀನು ಮತ್ತು ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ದೇರ್, ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ದೇರ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ ಅಟ್ ಪೊಸಿಷನ್ ಎ ಮ್ಯಾಕ್ಸಿಮಮ್ ಇಸ್ potential energy. Now at position A, what is potential energy? U means potential energy. What is the expression for potential energy? mgh. ಇಲ್ಲಿ ಹೈಟ್ ಎಷ್ಟಿದೆ? h ಇದೆ. ಬಾಡಿಗೆ ಎಷ್ಟಿದೆ? ಮಾಸ್ m ಇದೆ. ಕರೆಕ್ಟಾ? mgh. The potential energy is mgh. Now what is kinetic energy? At position A, the body is remains same. Body move ಆಗ್ತಾ ಇಲ್ಲ. Body move ಆಗ್ತಾ ಇಲ್ಲ ಅಂದರೆ kinetic energy is 0. Now what is total energy? Total energy means sum of kinetic energy and potential energy. The total energy means sum of kinetic energy and potential energy. Now what is kinetic energy is 0. What is potential energy? mgh. 0 plus mgh is mgh. Now I am taking this is equation number 1. ನೋಡಿ ಇ ಬಂತು mgh. ಇವಾಗ ಇಲ್ಲಿ mgh ಬಂದಿದೆ ಅಂದರೆ ಇಲ್ಲೂ mgh ಬರಬೇಕು, ಇಲ್ಲೂ mgh ಬರಬೇಕು. ವಾಟ್ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್. ದಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಟೋಟಲ್ ಎನರ್ಜಿ ರಿಮೇನ್ಸ್ ಕನ್ಸರ್ವ್. ನೌ ದ ಬಾಡಿ ಮೂವ್ಸ್. ಆ ಬಾಡಿ ಫಾಲ್ಸ್ ಫ್ರಮ್ ಎ ಟು ಬಿ. ಎ ಇಂದ ಬಿಗೆ ಫಾಲ್ ಆಯಿತು. ಎಷ್ಟು ಡಿಸ್ಟೆನ್ಸ್ ಫಾಲ್ ಆಗಿದೆ? ಎಕ್ಸ್ ಡಿಸ್ಟೆನ್ಸ್. ಇವಾಗ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದ್ದರೆ ನಾವು ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಬಿ ಟು ಸಿ? ಇಯರ್ ಟು ಇಯರ್ ಈಸ್ ಎಚ್, ಇಯರ್ ಟು ಇಯರ್ ಈಸ್ ಎಕ್ಸ್. Now this distance is what? H minus x. Now from year to year, the body falls from A to B. What is the distance from C to B? H minus x. What is the distance from A to B? X. Now I am taking at position. Look at here. At position B. Now at position B. Now what is the total energy at position B? Same ಬರಬೇಕು, but first I am taking potential energy. What is potential energy from at position B? Now potential energy depends on height, means position. ಈ ಗ್ರೌಂಡ್ ಇಂದ ಇಲ್ಲಿಗೆ ಎಷ್ಟು ಹೈಟ್ ಇದೆ? ಫ್ರಮ್ ಇಯರ್ ಟು ಇಯರ್ ದ ಹೈಟ್ ಈಸ್ h minus x. ವಾಟ್ ಇಸ್ ದ potential energy? mgh. h ಇದ್ರೆ h, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? h minus x. So I am taking h minus x. Okay. Now kinetic energy. Now what is kinetic energy? Know that what is the formula of kinetic energy? Half mv square. Half mv square. Here I am using kinematic equation of motion to calculate v square. Know that here I am using v square minus u square is equal to 2as. But here the body falls from position A to position B. Distance covered is x. Now in the place of s I am taking x ತಗೋತಾ ಇದ್ದೀನಿ. Now the body falls from A. At A means for freely falling body. ಒಂದು ಬಾಡಿ ಫ್ರೀಯಾಗಿ ಫಾಲ್ ಆಗ್ತಾ ಇದ್ದರೆ ಇನಿಷಿಯಲ್ ವೆಲಾಸಿಟಿ ಇಸ್ 0. Therefore u is equal to 0. Now the body is falling freely, A is equal to g. ಒಂದು ಬಾಡಿ ಕೆಳಗಡೆ ಬೀಳ್ತಾ ಇದ್ದರೆ A is equal to g ಅಂತ ಬರ್ಕೋಬೋದು. Look at that. A is equal to g, u is equal to 0. Here I am taking x is the distance. Now here I am using v square minus u square. U square is 0. Now to the place of A, for freely falling body A is equal to g. 2gx. V square is equal to 2gx. Here I am using in the expression kinetic energy. What is kinetic energy? Of mv square. Now what is v square? 2gx. This 2 get cancelled. Now what is kinetic energy? mgx. What is total energy? E means total energy. Sum of kinetic energy and potential energy. What is kinetic energy? mgx. Now what is potential energy? Here mg of h minus x. Now E is equal to mgx plus mg into h, mgh minus mg into x,
mgx, minus mgx plus mgx. It cancels. The remaining is mgh. This is equation 2. Look at here. Equation 1 mgh at A position. Equation 2 at B position mgh. Now look at here. Now the body falls to C. Position C. Now at position C. ಅಲ್ಲೂ ಅಷ್ಟೇ ಬಂದುಬಿಟ್ರೆ 1 2 3 ಆಲ್ ಈಕ್ವೇಷನ್ಸ್ ಆರ್ ಸೇಮ್, ಟೋಟಲ್ ಎನರ್ಜಿ ರಿಮೇನ್ ಸೇಮ್ ಅಂತ ಹೇಳ್ಬಿಡ್ಬೋದು. ನಾವು ಅಟ್ ಪೊಸಿಷನ್ ಸಿ ಅಂತ ತಿಳ್ಕೊಳ್ಳಿ. ದ ಬಾಡಿ ಫಾಲ್ಸ್ ಫ್ರಮ್ ಎ ಟು ಸಿ. ಎ ಇಂದ ಸಿಗೆ ಬಂತು ಅಂದರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? ಎಚ್ ಡಿಸ್ಟೆನ್ಸ್ ಕವರ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಚ್ ಡಿಸ್ಟೆನ್ಸ್ ಕವರ್ ಆಯಿತು. ಲುಕ್ ಅಟ್ ದಟ್. ಇವಾಗ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತು. ಎ ಇಂದ ಸಿಗೆ ಬಂತು ಅಂದರೆ ದೆರ್ ಈಸ್ ನೋ ಹೈಟ್, ದೆರ್ ಈಸ್ ನೋ ಪೊಸಿಷನ್. ಕರೆಕ್ಟಾ? ಎ ಯಲ್ಲಿದ್ದಾಗ ಎ ಇಂದ ಸಿಗೆ ಎಚ್ ಹೈಟ್ ಇತ್ತು. ಇವಾಗ ಸಿಗೆ ಬಂದಾಗ ದೆರ್ ಈಸ್ ನೋ ಹೈಟ್. ಇಫ್ ದೆರ್ ಈಸ್ ನೋ ಹೈಟ್ ಮೀನ್ಸ್ potential energy is 0. What is potential energy here? mgh. Here there is no height. ಇಲ್ಲಿಂದ ಇಲ್ಲಿಗೆ ಹೈಟ್ ಇಲ್ಲ ಸಿಗೆ ಬಂದಾಗ, ಅದಕ್ಕೆ ಹೈಟ್ ಇಲ್ಲ ಅಂದರೆ ವಾಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ? 0. ಲುಕ್ ಅಟ್ ದಟ್. ಇಯರ್ ಅಟ್ ಎ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ 0. ಅಟ್ ಪೊಸಿಷನ್ ಸಿ potential energy is minimum, kinetic energy is maximum. Now what is the formula for kinetic energy? Half mv square. Here once again I am using kinematic equation of motion. V square minus u square is equal to 2as. But here from A to C distance covered is h. Now in the place of s I am using h. Then we know that A is equal to g. For freely falling body initial velocity is 0. Now here v square minus 0 is equal to 2a. In the place of a, g, 2gh. Here I am using in the v square. Kinetic energy is equal to half m v square. V square means 2gh. This 2 get cancelled. The kinetic energy is equal to mgh. Now potential energy is 0. Kinetic energy is mgh. Now what is total energy? Total energy is sum of kinetic energy and potential energy. Now look at here. Total energy. Now what is kinetic energy? mgh. What is potential energy? 0. Therefore total energy is equal to mgh. This is I took equation 3. Now observe carefully equation 1, equation 2, equation 3. mgh, mgh, mgh. Total energy at A mgh, at B mgh, at C mgh. ಇಲ್ಲಿ ಯಾವ ಫೋರ್ಸ್ ಬಂದಿರೋದು? ಕನ್ಸರ್ವೇಟಿವ್ ಫೋರ್ಸ್, ಗ್ರಾವಿಟೇಷನ್ ಫೋರ್ಸ್. ಗೊತ್ತಾಯ್ತಲ್ಲ? ದ ಗ್ರಾವಿಟೇಷನ್ ಫೋರ್ಸ್ ಮೀನ್ಸ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಆನ್ initial position and final position. And avaga I give only the example for conservative force, gravitation force. But here the gravitation force doesn't depend on path. It depends only on the initial and final, because here also total energy mgh, here also mgh, here also mgh. Now from equation 1, 2 and 3 total energy remains same. Equation 1, 2 and 3 total energy is same at A, at B, at C. Therefore total energy remains conserved. So this is the proof of law of conservation of mechanical energy. Thank you.